ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಟೂತ್ ಪೇಸ್ಟು ತಂದಾಗ ಈ ರೀತಿ ಪ್ಯಾಕೆಟ್ ಇರುತ್ತೆ, ಇದು ಖಾಲಿ ಬಾಕ್ಸ್ ಅಂತ ಬಿಸಾಡಿಬಿಡ್ತೀವಿ. ಇದರಲ್ಲೇ ನಾವು ಒಂದು ಆರ್ಗನೈಸರ್ ರೆಡಿ ಮಾಡ್ಕೋಬೋದು. ನಾವು ಪೆನ್ಸ್ ಇಡೋಕ್ಕೆ ಸ್ಟ್ಯಾಂಡ್ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಕಿಚನಲ್ಲಿ ಇದ್ರ ಮೇಲೆ ಯಾವುದಾದ್ರೂ ಬಣ್ಣದ ಪೇಪರ್ ಅಂಟಿಸ್ಕೊಂಡು ಕಿಚನಲ್ಲಿ ಸ್ಪೂನ್ಸು ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಆರ್ಗನೈಸರು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಾವು ಬಾಚ್ಕೊಂಡು ಬಾಚಣಿಗೆನ ಎಲ್ಲಂದ್ರಲ್ಲಿ ಇಡ್ತಾ ಇರ್ತೀವಿ, ಅದ್ರ ಬದಲು ಈ ರೀತಿ ಸ್ಟ್ಯಾಂಡ್ ರೆಡಿ ಮಾಡಿಕೊಂಡು ಅದರಲ್ಲಿ ಬಾಚಣಿಗೆಗಳನ್ನೆಲ್ಲ ನೀಟಾಗಿ ಹಾಕಿ ಇಡ್ಬೋದು. ಮತ್ತು ಪೆನ್ಸು ಸಹ ಇಟ್ಕೋಬೋದು. ಪೆನ್ ಸ್ಟ್ಯಾಂಡ್ ಆಗಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅವರು ಸಹ ಖುಷಿ ಪಡ್ತಾರೆ. ಮತ್ತು ಇವಾಗ ಬೇಸಿಗೆ ರಜೆ ಆಗಿರೋದ್ರಿಂದ ನಾವು ಈ ರೀತಿ ಕೆಲವೊಂದು ಆರ್ಟನ್ನು ಹೇಳ್ಕೊಟ್ರೆ ಮಕ್ಕಳು ಅವರೇ ಮಾಡೋದನ್ನು ಕಲ್ತ್ಕೊಂಡು ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಸೊ ಇದಕ್ಕೆ ನೋಡಿ ನಾನು ಸೆಂಟರ್ಗೆ ಬಾಕ್ಸನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ಸೈಡು ಟೂತ್ ಪೇಸ್ಟು ಓಪನ್ ಮಾಡಿರ್ತೀವಲ್ಲ ಆ ಸೈಡಲ್ಲಿ ಗಮ್ ಟೇಪ್ ಹಾಕಿ ಅಂಟಿಸಿದ್ದೀನಿ. ಅಂಟಿಸ್ಕೊಂಡಾದ್ಮೇಲೆ ಈ ರೀತಿ ಡಬಲ್ ಸೈಡೆಡ್ ಗಮ್ ಟೇಪ್ ಆದ್ರೂ ತೊಗೋಬೋದು, ಇಲ್ಲಾಂದರೆ ಗಮ್ ಇದ್ದರೆ ಗಮ್ ಹಾಕಿನೂ ಸಹ ಈ ರೀತಿ ಸೆಂಟರ್ಗೆ ಅಂಟಿಸ್ಕೋಬೋದು. ನಾನು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಒಂದು ಸೈಡ್ ಮಾತ್ರ ಕಟ್ ಮಾಡಿಲ್ಲ, ಅದನ್ನು ಹಾಗೇ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು ಒಂದು ಸ್ವಲ್ಪ ಡಬಲ್ ಸೈಡೆಡ್ ಗಮ್ ಟೇಪ್ ತೊಗೊಂಡು ಅದನ್ನು ಈ ರೀತಿ ಸೆಂಟರ್ಗೆ ಈ ರೀತಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಕ್ ಮಾಡಿ ಇನ್ನೊಂದು ಸೈಡ್ ಟೇಪ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ರೆ ಎರಡೂ ಸೈಡು ಈ ರೀತಿ ಸ್ಟಿಕ್ ಆಗುತ್ತೆ. ಸೊ ನೋಡಿ ಸ್ಟ್ಯಾಂಡು ರೆಡಿ ಆಗಿದೆ. ಈಸಿಯಾಗಿ ನಾವು ಈ ರೀತಿ ಬಾಕ್ಸಲ್ಲಿ ಸ್ಟ್ಯಾಂಡನ್ನು ರೆಡಿ ಮಾಡ್ಕೋಬೋದು. ಇದ್ರ ಮೇಲೆ ಬೇಕಾದ್ರೆ ನಾವು ಕಲರ್ ಪೇಪರ್ನ ಅಂಟಿಸ್ಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ಹಳೆ ಬಟ್ಟೆ ಇದ್ದರೆ ಅದನ್ನು ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಅದರವಾದ ಮಲ್ಟಿಪರ್ಪಸ್ ಸ್ಟ್ಯಾಂಡು ಅಥವಾ ಆರ್ಗನೈಸರು ರೆಡಿ ಆಗುತ್ತೆ. ಈ ರೀತಿ ನಾವು ಟೂತ್ ಪೇಸ್ಟ್ ಬಾಕ್ಸನ್ನು ರೀಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್, ಬಿಸಾಡೋ ಬದಲು. ನೆಕ್ಸ್ಟ್ ಟಿಪ್ ಬಂದು ಮಕ್ಕಳು ಮನೇಲಿದ್ದರೆ ಇವಾಗಂತೂ ಗೋಡೆಗಳ ಮೇಲೆಲ್ಲ ಪೆನ್ಸಿಲಲ್ಲಿ ಗೀಚೋದಾಗಲಿ ಅದು ಮಾಡ್ತಾನೆ ಇರ್ತಾರೆ. ಪೆನ್ಸಿಲಲ್ಲಿ ABCD ಬರೆಯೋದಾಗಲಿ, ಚಿಕ್ಕ ಮಕ್ಕಳಿದ್ರಂತೂ ತುಂಬ ಗೋಡೆ ಮೇಲೆಲ್ಲ ಗೀಚ್ಬಿಟ್ಟಿರ್ತಾರೆ ಈ ರೀತಿ ಪೆನ್ಸಿಲಲ್ಲಿ. ಸೊ ಇದನ್ನು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ನಾವು ಈ ರೀತಿ ಎರೇಸರ್ ತೊಗೊಂಡು ನಾವು ಬುಕ್ಕಲ್ಲಿ ಯಾವ ರೀತಿ ಎರೇಸ್ ಮಾಡ್ತೀವೋ ಆ ರೀತಿ ಗೋಡೆ ಮೇಲೆ ನೀಟಾಗಿ ಎರೇಸ್ ಮಾಡಿಬಿಟ್ರೆ ಪೆನ್ಸಿಲಲ್ಲಿ ಎಷ್ಟು ಮಾರ್ಕ್ ಇದ್ರೂ ಸಹ ಅದು ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಸೊ ಈ ರೀತಿ ಪೆನ್ಸಿಲಲ್ಲಿ ಗೀಚಿರೋದು ಬರೆದಿರೋದನ್ನೆಲ್ಲ ನಾವು ಎರೇಸ್ ಮಾಡಿ ಕ್ಲೀನ್ ಮಾಡಿಕೊಂಡು ಒಂದ್ಸರಿ ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಗೋಡೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಈ ರೀತಿ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ರೆ ಎಲ್ಲಿಟ್ರೂ ಸಹ ಇವಾಗಂತೂ ಇರುವೆಗಳು ಸ್ವೀಟ್ ಬಾಕ್ಸ್ ಎಲ್ಲಿಟ್ಟಿದ್ರು ಅಲ್ಲೆಲ್ಲ ಬೇಗ ಡಬ್ಬಗಳಿಗೆ ಇರುವೆಗಳು ಹತ್ಕೊಬಿಡುತ್ತೆ. ಸಕ್ಕರೆ ಡಬ್ಬ ಆಗಲಿ ಅಥವಾ ಏನಾದರೂ ಸ್ವೀಟ್ ಮಾಡಿದಾಗ ಆ ಡಬ್ಬಗಳಿಗಾಗಲಿ. ಸೊ ಅದಕ್ಕೆ ನಾವು ಮನೆಯಲ್ಲಿ ವಿನೆಗರ್ ಇದ್ದೇ ಇರುತ್ತೆ. ಸೊ ಆ ವಿನೆಗರ್ನ ಸ್ವಲ್ಪ ತೊಗೊಂಡು ಕಾಟನಲ್ಲಿ ಆ ಡಬ್ಬ ಸುತ್ತೂ ಆ ಕ್ಯಾಪ್ ಹಾಕಿರ್ತೀವಲ್ಲ ಆ ಸುತ್ತೂ ಡಬ್ಬಗೆ ಸುತ್ತೂ ಈ ರೀತಿ ಒಂದು ಸ್ವಲ್ಪ ವಿನೆಗರ್ ತಗೊಂಡು ಅಪ್ಲೈ ಮಾಡೋದ್ರಿಂದ ಆ ಸ್ಮೆಲ್ಗೆ ಆ ವಿನೆಗರ್ ಸ್ಮೆಲ್ಗೆ ಇರುವೆಗಳು ಬರೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ಸ್ವೀಟ್ಸ್ ಜಾಸ್ತಿ ಸ್ಟೋರ್ ಮಾಡಿಡಬೇಕಾದ್ರೆ ಅಥವಾ ಸಕ್ಕರೆ ನಾವು ತುಂಬ ಜಾಸ್ತಿ ತಂದಿರ್ತೀವಿ ಈ ರೀತಿ ಡಬ್ಬಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಕೆಲವು ಸಲ ನಾವು ಯೂಸ್ ಮಾಡ್ತಾ ಮಾಡ್ತಾ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ನಾವು ಓಪನ್ ಮಾಡಿ ಕ್ಲೋಸ್ ಮಾಡಿ ಇಡ್ತಾ ಇರ್ತೀವಿ, ಆವಾಗ ನಾವು ಜಾಸ್ತಿ ಇರುವೆ ತುಂಬ್ಕೊಂಡ್ಬಿಡುತ್ತೆ. ಈ ರೀತಿ ವಿನೆಗರ್ ಅಪ್ಲೈ ಮಾಡೋದ್ರಿಂದ ಇರುವೆಗಳು ಬರಲ್ಲ ಫ್ರೆಂಡ್ಸ್ ಆ ಸ್ಮೆಲ್ಗೆ. ನೆಕ್ಸ್ಟ್ ಟಿಪ್ ಬಂದು ಇವಾಗ ಬೇಸಿಗೆ ಆಗಿರೋದ್ರಿಂದ ಬಿಸಿಗೆ ತುಂಬ ಓವರ್ ಹೀಟ್ ಆಗುತ್ತೆ, ಬಾಡಿ ಹೀಟ್ ಆಗ್ತಾ ಇರುತ್ತೆ. ಈ ರೇಷ್ಮೆ ಕೆಲಸಗಳು ಮಾಡೋರಿಗೆಲ್ಲ ಗೂಡುಗಳು ಬಿಡಿಸೋದು ಅದೆಲ್ಲ ಮಾಡ್ತಾರಲ್ಲ ಅವ್ರಿಗಂತೂ ತುಂಬ ಓವರ್ ಹೀಟ್ ಆಗ್ತಾ ಇರುತ್ತೆ. ಮತ್ತು ನಾವು ಟೈಲರಿಂಗ್ ಮಿಷಿನಲ್ಲಿ ಬಟ್ಟೆ ಹೊಲಿದೂ ಸಹ ಓವರ್ ಹೀಟ್ ಆಗ್ತಾ ಇರುತ್ತೆ. ಸೊ ಆವಾಗ ಹೊಟ್ಟೆ ನೋವು ಬರೋದು ಆ ರೀತಿ ಆಗ್ತಿರುತ್ತೆ. ಸೊ ಆವಾಗ ನಾವು ಈ ರೀತಿ 1 ಸ್ಪೂನ್ ಮೆಂತೆನ ಚಿಕ್ಕದಾಗಿ 1 ಟೀ ಸ್ಪೂನ್ ಮೆಂತೆ ತೊಗೊಂಡು ತುಂಬ ಹೊಟ್ಟೆ ನೋವು ಇದ್ದಾಗ ಅಥವಾ ತುಂಬ ಓವರ್ ಹೀಟ್ ಆದಾಗ ಒಂದು ಸ್ವಲ್ಪ ಮೆಂತೆನ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ಅದು ಹೀಟನ್ನು ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್. ಸ್ವಲ್ಪ ಹೊಟ್ಟೆ ನೋವು ಇದ್ದರೂ ಅದು ಕಮ್ಮಿ ಆಗುತ್ತೆ. ನಮಗೆ ಖಾಲಿ ಹೊಟ್ಟೆಯಲ್ಲಿ ಮೆಂತೆನ ಬಾಯಲ್ಲಿ ಹಾಕ್ಕೊಂಡು ನುಂಗ್ಬಿಟ್ಟು ಚೆನ್ನಾಗಿ ನೀರು ಕುಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಾವು ಮೆಂತೆನ ನೆನೆಸ್ಬಿಟ್ಟು ಸಹ ತಿನ್ಬೋದು. ಅಂದರೆ ತುಂಬ ಇವಾಗ ಬಸ್ಸಾರು ಅದೆಲ್ಲ ಎಲೆಕೋಸು ಅದೆಲ್ಲ ತಿಂದಾಗ ತುಂಬ ಹೀಟ್ ಆಗಿಬಿಟ್ಟು ನಮಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆವಾಗಲೂ ಸಹ ಈ ರೀತಿ ಹೆಸರುಬೇಳೆ ಇರುತ್ತಲ್ಲ ಮನೆಯಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್ ಹೆಸರುಬೇಳೆನ ನೆನೆಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆ ಹೆಸರುಬೇಳೆನ ಹಾಗೆ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗದ್ಬಿಟ್ಟು ನುಂಗೋದ್ರಿಂದನೂ ಸಹ ನಮಗೆ ಬಾಡಿ ಹೀಟ್ ಕಮ್ಮಿ ಆಗುತ್ತೆ. ಹೊಟ್ಟೆ ನೋವು ಇದ್ದರೆ ಅದು ಸಹ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾವು ಕೊಬ್ಬರಿ ತೆಗೆದಾದ್ಮೇಲೆ ಆ ಚಿಪ್ಪನ್ನು ವೇಸ್ಟು ಅಂತ ಬಿಸಾಡಿಬಿಡ್ತೀವಿ. ಸೊ ಅದನ್ನು ಇಟ್ಕೊಂಡು ಅದರಲ್ಲಿ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಇದನ್ನು ಸೆಂಟ್ರಲ್ಲಿ ಮಧ್ಯ ಹೋಲ್ ಏನಾದರೂ ಮಾಡಿಕೊಂಡು ನಾವು ಎಣ್ಣೆ ಹಾಕೋಕ್ಕೆಲ್ಲ ಯೂಸ್ ಮಾಡ್ಬೋದು. ಧೂಪ ಹಾಕುವಾಗಲೂ ಅಷ್ಟೇ ಈ ರೀತಿ ಚಿಪ್ ಇದ್ದರೆ ಆ ಚಿಪ್ಪಲ್ಲಿ ಧೂಪ ಹಾಕ್ಬಿಟ್ಟು ನಾವು ಒಂದ್ಸರಿ ಯೂಸ್ ಮಾಡಿಬಿಟ್ಟು ಬೇಕಾದ್ರೆ ಬಿಸಾಡ್ಬೋದು. ಮನೆಗಳಲ್ಲಿ ಕೆಲವು ಸಲ ಬಾಗ್ಲ ಹತ್ರ ಊದ್ಕಡ್ಡಿ ಹಚ್ಚಕ್ಕೆ ಆಗಲಿ ಅಥವಾ ದೇವ್ರ ಮನೆಯಲ್ಲೇ ಊದ್ಕಡ್ಡಿ ಹಚ್ಚಕ್ಕಾಗಲಿ ಸ್ಟ್ಯಾಂಡ್ ಇರಲ್ಲ. ಸೊ ಅದಕ್ಕೆ ನಾವು ಈ ರೀತಿ ಚಿಪ್ಪಿಂದ ಸ್ಟ್ಯಾಂಡ್ ಮಾಡ್ಕೋಬೋದು, ತುಂಬ ಚೆನ್ನಾಗುತ್ತೆ. ನಾವು 1 ಅಥವಾ 2 ಮಾಡಿ ಇಟ್ಕೊಂಡ್ಬಿಟ್ರೆ ಊದ್ಕಡ್ಡಿನ ಇದರಲ್ಲಿ ಸಿಕ್ಕಿಸ್ಬಿಟ್ರೆ ಸಾಕು,
ನಾವು ಬೇಡದೇ ಇರುವಾಗ ಯೂಸ್ ಮಾಡಿದಷ್ಟು ದಿನ ಯೂಸ್ ಮಾಡಿಬಿಟ್ಟು ಬಿಸಾಡಿ ನೆಕ್ಸ್ಟು ನಾವು ಇನ್ನೊಂದು ಚಿಪ್ಪಲ್ಲಿ ಈ ರೀತಿ ಊದ್ಬತ್ತಿ ಸ್ಟ್ಯಾಂಡನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಮನೆಯಲ್ಲೇ. ಸೊ ಅದಕ್ಕೆ ಮೊದಲಿಗೆ ನಾನು ಈ ರೀತಿ ಚಿಪ್ಪನ್ನು ತೊಗೊಂಡು ಆಮೇಲೆ ಜುಂಜೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಈ ರೀತಿ. ಆಮೇಲೆ ಒಂಚೂರು ಜುಂಜು ನಾರ ಏನು ಇಲ್ಲದೆ ಇರೋ ಹಾಗೆ ಕ್ಲೀನ್ ಮಾಡಿಕೊಂಡು ಅದನ್ನು ನೈಸಾಗಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಯಾವುದಾದ್ರೂ ನಮ್ಗೆ ಇಷ್ಟವಾಗಿರೋ ಕಲರ್ನ ಪೇಂಟ್ ಮಾಡ್ಕೋಬೋದು ಮೇಲೆ, ಇಲ್ಲಾಂದರೆ ಹಾಗೇ ನಾವು ಸ್ಟ್ಯಾಂಡ್ ಮಾಡ್ಕೋಬೋದು. ಪೇಂಟ್ ಬೇಡ ಅನ್ನೋರು ಪೇಂಟ್ ಮಾಡಿದ್ರೆ ನಾವು ದೇವ್ರ ಮನೇಲಿ ಏನಾದರೂ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಪೇಂಟ್ ತೊಗೊಂಡಿದ್ದೀನಿ. ನಾವು ಯಾವ ಕಲರ್ ಆದರೂ ನಮ್ಗೆ ಇಷ್ಟವಾದ ಕಲರ್ ಪೇಂಟನ್ನ ಈ ಚಿಪ್ಪಿಗೆ ಮೇಲೆ ಹಾಕಬೇಕು. ಸೊ ನಾನಿಲ್ಲಿ ಬ್ಲೂ ಕಲರ್ ತೊಗೊಂಡಿದ್ದೀನಿ. ನಾವು ರೆಡ್ ಕಲರ್ ಆ ರೀತಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬ್ಲೂ ಕಲರ್ ಒಂದು ಸ್ವಲ್ಪ ಪೇಂಟನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈ ಚಿಪ್ ಮೇಲೆ ಎಲ್ಲ ನಾನು ಪೇಂಟ್ ಮಾಡ್ತಾ ಹೋಗ್ತೀನಿ. ಈ ರೀತಿ ತೆಂಗಿನ ಚಿಪ್ಪನ್ನು ನಾವು ಪೇಂಟ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಡ್ರೈ ಆಗೋಕ್ಕೆ ಇಡಬೇಕು. ಪೇಂಟ್ ಎಲ್ಲ ಫುಲ್ಲು ಡ್ರೈ ಆಗಬೇಕು. ಸ್ವಲ್ಪ ಡಾರ್ಕಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನಿಲ್ಲಿ ಫುಲ್ ಪೇಂಟ್ ಮಾಡಿದ್ದಾಗಿದೆ. ಇದನ್ನು ಡ್ರೈ ಆಗೋಕ್ಕೆ ಅಂತ ಇಟ್ಟಿದ್ದೀನಿ. ಮತ್ತು ವೇಸ್ಟ್ ಬಾಟಲ್ದು ಕ್ಯಾಪ್ ಇರುತ್ತಲ್ಲ, ಸೊ ಆ ಕ್ಯಾಪನ್ನು ತೊಗೊಂಡು ಕೆಳಗಡೆಗೆ ಈ ರೀತಿ ಇಟ್ಟರೆ ಅದು ನೀಟಾಗಿ ಸ್ಟ್ಯಾಂಡ್ ಥರ ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿ ನಾನು ಒಂಚೂರು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾವು ಗೋಧಿ ಹಿಟ್ಟಾದ್ರು ತೊಗೋಬೋದು. ಮಕ್ಕಳು ಆಡೋ ಕ್ಲೇ ಇರುತ್ತಲ್ಲ ಮನೆಯಲ್ಲಿ, ಆ ಕ್ಲೇ ಇದ್ದರೆ ಸ್ವಲ್ಪ ಕ್ಲೇನ ತೊಗೊಂಡು ಈ ರೀತಿ ತೆಂಗಿನ ಚಿಪ್ಪಲ್ಲಿ ಈ ರೀತಿ ಸೆಂಟರ್ಗೆ ಒಂದು ಸ್ವಲ್ಪ ಇಟ್ಟು ಫುಲ್ಲು ಈ ರೀತಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಅದನ್ನು ನೀಟಾಗಿ ಸ್ಟಿಕ್ ಆಗುತ್ತೆ. ಅದಷ್ಟಕ್ಕದೇ ಸ್ಟಿಕ್ ಆಗುತ್ತೆ. ಗೋಧಿ ಹಿಟ್ಟಾಗಲಿ ಅಥವಾ ನಾವು ಕ್ಲೇನೇ ಆಗಲಿ ಈ ರೀತಿ ಸ್ಟಿಕ್ ಮಾಡಿಕೊಂಡು ಸುತ್ತೂ ಗ್ಯಾಪ್ ಇಲ್ಲದೆ ಇರೋ ಹಾಗೆ ಸ್ಟಿಕ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಡ್ರೈ ಆಗೋಕ್ಕೆ ಬಿಡಬೇಕು. ನಾನು ಡ್ರೈ ಆಗೋಕ್ಕೆ ಮುಂಚೆ ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ಕಲರ್ ಹಾಕೋತಾ ಇದ್ದೀನಿ. ನಾನು ಮೇಲೆ ಬ್ಲೂ ಕಲರ್ ಹಾಕಿದ್ದೆ, ಸೊ ಅದೇ ಕಲರ್ ಹಾಕೋತಾ ಇದ್ದೀನಿ. ನೀವು ಕಲರ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇ ಮಾಡ್ಕೋಬೋದು, ಇದು ಆಪ್ಷನಲ್ಲು. ಸೊ ಈ ರೀತಿ ಪೇಂಟ್ ಎಲ್ಲ ಹಾಕಿ ಆದಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಇದನ್ನು ಫುಲ್ ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಒಂದಿನ ಫುಲ್ಲು ಡ್ರೈ ಆಗೋಕ್ಕೆ ಬಿಟ್ಟರೆ ಆ ಗೋಧಿ ಹಿಟ್ಟಾಗಲಿ ಕ್ಲೇ ಆಗಲಿ ಫುಲ್ಲು ಡ್ರೈ ಆಗಿ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಸೊ ಇದು ಒಂದು ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ನಾನು ಇನ್ನೊಂದು ಕಲರ್ ಯೆಲ್ಲೋ ಕಲರ್ ಅಥವಾ ರೆಡ್ ಕಲರ್ ತೊಗೊಂಡು ಈ ರೀತಿ ಡಾಟ್ ಆದರೂ ಇರ್ಬೋದು, ಇಲ್ಲಾಂದರೆ ಸ್ಕೆಚ್ ಪೆನ್ನಿಂದ ಒಂದು ಫ್ಲವರ್ ಆ ರೀತಿ ಮಾಡಿಕೊಂಡ್ರೆ ಡಿಸೈನ್ ಆಗಿ ಕಾಣುತ್ತೆ. ಸೊ ಈ ರೀತಿ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಹಿಂದೆಗೆ ಒಂದು ಸ್ವಲ್ಪ ಗಮ್ಮಾಗಿ ಈ ಕ್ಯಾಪನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ ಸುತ್ತೂ ಒಂದು ಸ್ವಲ್ಪ ಗಮ್ ಹಾಕ್ಕೋಬೇಕು. ಚಿಪ್ಪಿಗೂ ಒಂದು ಸ್ವಲ್ಪ ಗಮ್ ಹಾಕಿ ಈ ರೀತಿ ಆ ಕ್ಯಾಪನ್ನು ಸ್ಟಿಕ್ ಮಾಡಿಕೊಂಡ್ರೆ ಅದು ಬೇಗ ಸ್ಟಿಕ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಈ ರೀತಿ ಸ್ಟಿಕ್ ಮಾಡಿಬಿಟ್ಟು ಅದು ಫುಲ್ಲು ಡ್ರೈ ಆಗೋವರೆಗೂ ಬಿಟ್ಟರೆ ಒಳ್ಳೆಯದು. ಸ್ವಲ್ಪ ಹೊತ್ತು ಚೆನ್ನಾಗಿ ಡ್ರೈ ಆದಮೇಲೆ ಇದನ್ನು ನಾವು ಪೂಜೆ ಮಾಡುವಾಗ ಊದ್ಕಡ್ಡಿ ಚಕ್ಕೆ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ನಾವು ದೇವ್ರ ಮನೆಯಲ್ಲಾದರೂ ಇಡ್ಬೋದು, ಇಲ್ಲಾಂದರೆ ಬಾಗ್ಲಲ್ಲಿನೂ ಸಹ ಊದ್ಕಡ್ಡಿ ಹಚ್ಚಿ ಇಡ್ಬೋದು. ಸಂಜೆ ಹೊತ್ತು ಪೂಜೆ ಮಾಡಿದಾಗ ಇಟ್ಟು ಅದನ್ನು ಬೇಕಾದಾಗ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಒಳಗಡೆ ದೇವ್ರ ಮನೆಯಲ್ಲಿ ಎತ್ತಿಟ್ಕೋಬೋದು ಫ್ರೆಂಡ್ಸ್. ಮನೆಯಲ್ಲಿ ದೀಪ ಹಚ್ಚಕ್ಕೆ ಸ್ಟ್ಯಾಂಡು ರೆಡಿ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ಎಷ್ಟು ಖಾಲಿ ಆದಮೇಲೆ ಈ ರೀತಿ ಖಾಲಿ ಆಗಿರೋ ಟ್ಯೂಬ್ ಇರುತ್ತಲ್ಲ, ಆ ಟ್ಯೂಬ್ನ ತೊಗೊಂಡಿದ್ದೀನಿ. ಈ ಟ್ಯೂಬ್ನ ತೊಗೊಂಡು ನಾನಿಲ್ಲಿ ಒಂದು ಮುಕ್ಕಾಲ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಕೊನೆಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು. ಕಟ್ ಮಾಡ್ಕೊಂಡಾದರೆ ಅದನ್ನು ನೀಟಾಗಿ ವಾಶ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಸೀಸರ್ ತೊಗೊಂಡು ಈ ರೀತಿ ಒಂದು ಕಾಲು ಇಂಚಿಗೆ ಈ ರೀತಿ ಅದನ್ನು ಫುಲ್ಲು ಕಟ್ ಮಾಡ್ಕೋತಾ ಹೋಗಬೇಕು. ಸುತ್ತೂ ಕಟ್ ಮಾಡ್ಕೋಬೇಕು ಇದೇ ರೀತಿ. ಮೇಲೆ ಮಾತ್ರ ಇರುತ್ತಲ್ಲ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡ್ದಿರ ಹಾಗೆ ಬಿಡಬೇಕು. ಒಂದು ಅರ್ಧ ಇಂಚು ಅಥವಾ 1 ಇಂಚಷ್ಟು ಗ್ಯಾಪ್ ಬಿಟ್ಟು ಈ ರೀತಿ ಫುಲ್ಲೂ ಸುತ್ತೂ ಟ್ಯೂಬು ಅಷ್ಟಾಗ್ಲೂ ಕಟ್ ಮಾಡ್ಕೋತಾ ಹೋಗಬೇಕು. ನಾವು ಹಾಲು ಬಾಟ್ಲಾಗಲಿ, ಮಕ್ಕಳದು ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಹಾಲು ಬಾಟ್ಲು ತೊಳೆಯೋಕ್ಕಾಗಲಿ ಅಥವಾ ನಾವು ವಾಟರ್ ಬಾಟಲ್ಸು, ನಾವು ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ ಸ್ಟೀಲ್ ಬಾಟಲ್ಸ್ ಆಗಲಿ ಒಳಗಡೆ ಕೈ ಹಾಕಿ ನಾವು ನೀಟಾಗಿ ತೊಳೆಯೋಕ್ಕಾಗಲ್ಲ. ಅದಕ್ಕೆ ಬ್ರಷ್ ಬೇಕೇ ಬೇಕಾಗುತ್ತೆ. ಸೊ ನಾವು ಕಾಸು ಕೊಟ್ಟು ಹೊರಗಡೆಯಿಂದ ಬ್ರಷ್ ತೊಗೊಂಬರೋ ಬದಲು ಈ ರೀತಿ ಮನೆಯಲ್ಲೇ ಈ ರೀತಿ ಟೂತ್ ಪೇಸ್ಟ್ ಟ್ಯೂಬಿಂದ ಒಂದು ಬ್ರಷ್ ರೆಡಿ ಮಾಡ್ಕೋಬೋದು. ಸೊ ಇದಕ್ಕೆ ನೋಡಿ ಫಸ್ಟ್ ಈ ರೀತಿ ಫುಲ್ಲು ಸುತ್ತೂ ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಮೇಲೆ ಆ ಕ್ಯಾಪ್ ಇರುತ್ತಲ್ಲ, ಆ ಕ್ಯಾಪನ್ನು ತೆಗೆದುಬಿಟ್ಟು ನಾವು ಈ ರೀತಿ ಚಾಕುನಾದರೂ ಸಿಗಿಸ್ಕೋಬೋದು, ಇಲ್ಲಾಂದರೆ ಇದ್ರೊಳಗಡೆ ಹೋಗೋವಂಥ ಯಾವುದಾದ್ರೂ ಕೋಲ್ ಇದ್ದರೆ ಆ ಕೋಲ್ಗೆ ಸಿಗಿಸ್ಕೊಂಡು ಈ ರೀತಿ ವಾಟರ್ ಬಾಟ್ಲಾಗಲಿ ಅಥವಾ ಚಿಕ್ಕ ಮಕ್ಕಳು ಹಾಲಿನ ಬಾಟ್ಲಾಗಲಿ ಒಳಗಡೆ ತುಂಬ ಒಳಗಡೆಗೆ ನಾವು ಕೈ ಹಾಕಿ ವಾಶ್ ಮಾಡೋಕ್ಕಾಗಲ್ಲ ಅಥವಾ ನಾರಿಂದ ಉಜ್ಜೋಕ್ಕಾಗಲ್ಲ. ಸೊ ಆವಾಗ ಈ ರೀತಿ ಟ್ಯೂಬಲ್ಲೇ ಬ್ರಷ್ ಮಾಡಿಕೊಂಡು ನಾವು ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಒಳಗಡೆ ಎಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ನೋಡಿ ನಾನು ವಾಟರ್ ಬಾಟ್ಲ್ ಒಳಗಡೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ನಾವು ರೆಡಿ ಮಾಡ್ಕೊಂಡಿರೋ ಟೂತ್ ಪೇಸ್ಟಿಂದ ಬ್ರಷ್ನ ಚಾಕುಗೆ ಸಿಗಿಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಬ್ರಷ್ನ ರೆಡಿ ಮಾಡಿಕೊಂಡು ವಾಟರ್ ಬಾಟಲ್ ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದ್ಸರಿ ವಾಶ್ ಮಾಡ್ಕೊಂಡ್ರೆ ಸಾಕು, ನೀಟಾಗಿ ಕ್ಲೀನ್ ಆಗುತ್ತೆ ವಾಟರ್ ಬಾಟಲ್. ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.